ಸೊ ನಿಮ್ಗೆಲ್ಲರಿಗಿರುವಂತ ಪ್ರಶ್ನೆ ಬಂದ್ಬಿಟ್ಟು ಏನಂತ ಹೇಳಿದ್ರೆ ವಾಟ್ ಈಸ್ ಕ್ಲೌಡ್ ಕಂಪ್ಯೂಟಿಂಗ್, ಸರಿ ಅಲ್ವಾ? ಸೊ ಯು ಮೈಟ್ ಹ್ಯಾವ್ ಸೀನ್ ದಿಸ್ ಅಂಡ್ ಯು ಮೈಟ್ ಹ್ಯಾವ್ ಬಿನ್ ವಂಡರಿಂಗ್ ಈ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಏನು ಎಂಬುದಾಗಿ. ಸೊ ಈ ಪರ್ಟಿಕ್ಯುಲರ್ ಒಂದು ಕಾನ್ಸೆಪ್ಟ್ ಅನ್ನು ಯಾವ ರೀತಿಯಲ್ಲಿ ನಮ್ಗೆ ಅರ್ಥ ಮಾಡ್ಕೊಳ್ಬಹುದು ಎಂಬುದಾಗಿ ನಾವು ನೆಕ್ಸ್ಟ್ ಸ್ಲೈಡ್ ಇಂದ ನೋಡೋಣ. ಸೊ ನೆಕ್ಸ್ಟ್ ಸ್ಲೈಡ್ ಕಾಣಿಸ್ತಾ ಇದೆಯಲ್ಲ? ಸೊ ಬೇಸಿಕಲಿ ಇಲ್ಲಿ ಒಂದು ಎರಡು ಹ್ಯೂಮನ್ ಬೀಯಿಂಗ್ಸ್ ಇದ್ದಾರೆ. ಸೊ ದೇ ಆರ್ ಟ್ರೈಂಗ್ ಟು ಡೂ ಸಮಥಿಂಗ್. ಒಬ್ಬರು ಮೊಬೈಲ್ ಫೋನ್ ಅಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ, ಇನ್ನೊಬ್ಬರು ಅವರ ಲ್ಯಾಪ್ಟಾಪ್ ಅಲ್ಲಿ ಏನೋ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ. ಸೊ ಆದಷ್ಟು ನಾವು ಎಕ್ಸಾಂಪಲ್ಸ್ ಮುಖಾಂತರ ಇದನ್ನು ಕಲೀಲಿಕ್ಕೆ ಇಷ್ಟಪಡೋಣ ಅಥವಾ ಇದನ್ನು ಕಲೀಲಿಕ್ಕೆ ನೋಡೋಣ ಬೇಸಿಕಲಿ ಈ ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ಏನು ಅಂತ. ಸೊ ಹಿಯರ್ ಇನ್ ಮೈಕ್ರೋ ಡಿಗ್ರಿ ನಮ್ದು ಯಾವುದೇ ರೀತಿಯಾಗಿರುವಂತಹ ಬೈ ಹಾರ್ಟಿಂಗ್ ಕಾನ್ಸೆಪ್ಟ್ಸ್ ಇಲ್ಲ. ಕಾನ್ಸೆಪ್ಟ್ಸ್ ಗಳನ್ನು ಯಾವುದೇ ರೀತಿಯಾಗಿ ಕಾಂಪ್ಲಿಕೇಟೆಡ್ ಮಾಡ್ಲಿಕ್ಕೆ ಇಷ್ಟಪಡುದಿಲ್ಲ. ಆದಷ್ಟು ಸ್ವೀಟ್ ಆಗಿ, ಆದಷ್ಟು ಸಿಂಪಲ್ ಆಗಿ, ಆದಷ್ಟು ಉದಾಹರಣೆಗಳ ಮೂಲಕ ಹೇಳಿಕೊಡ್ಲಿಕ್ಕೆ ಇಷ್ಟಪಡ್ತಿದ್ದೇವೆ. ಸೊ ಅದರಲ್ಲಿ ಜಸ್ಟ್ ಲುಕ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಇಮೇಜಸ್. ಇದರಲ್ಲಿ ನಿಮ್ಗೆ ಜಾಸ್ತಿ ಇವಾಗ ಏನು ಗೊತ್ತಾಗಬೇಕಾದ ಅವಶ್ಯಕತೆ ಇಲ್ಲ. ವಿ ವಿಲ್ ಬಿ ಕಮಿಂಗ್ ಬ್ಯಾಕ್ ಟು ದಿಸ್ ಪರ್ಟಿಕ್ಯುಲರ್ ಸ್ಲೈಡ್. ಈ ಸ್ಲೈಡ್ಗೆ ನಾವು ಪುನಃ ರಿವಿಸಿಟ್ ಮಾಡ್ತೇವೆ ವೆನ್ ಆಫ್ಟರ್ ಕಂಪ್ಲೀಟಿಂಗ್ ದ ನೆಕ್ಸ್ಟ್ 2 ಸ್ಲೈಡ್ಸ್. ನೆಕ್ಸ್ಟ್ ಮುಂಬರುವಂತ 2 ಸ್ಲೈಡ್ಸ್ ಅನ್ನು ಕಂಪ್ಲೀಟ್ ಮಾಡಿದ ನಂತರ so what we will try to do, we will come back to this particular slide and try to understand in depth about what is cloud computing. So just understand, ನಾನು ಈಗ ಇದರ ಬಗ್ಗೆ ಏನ್ ಹೇಳ್ತಿದ್ದೇನೆ ಅದನ್ನು ಆದಷ್ಟು ಸಿಂಪ್ಲೆಸ್ಟ್ ವೇಲಿ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಗೋಯಿಂಗ್ ಫಾರ್ವರ್ಡ್ ಯು ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಇನ್ ಡೀಟೇಲ್ಡ್ ಆಗಿರುವಂತ ಒಂದು ವೇಯಲ್ಲಿ ನಿಮ್ಗೆ ಅದನ್ನು ಅರಿವು ಮಾಡ್ಲಿಕ್ಕೆ ನಾವು ಉದ್ದೇಶಿಸುತ್ತೇವೆ. ಓಕೆ, ಸೊ ಥಿಂಕ್ ದಟ್ ದೇರ್ ಇಸ್ ಅ ಪರ್ಸನ್ ಹಿಯರ್ and he is working in his laptop. ಅವರ ಪರ್ಸನಲ್ ಲ್ಯಾಪ್ಟಾಪ್ ಅಲ್ಲಿ ಅವರು ವರ್ಕ್ ಮಾಡ್ತಿದ್ದಾರೆ. ಸೊ ವಾಟ್ ಈಸ್ he trying to do? Here there is an image with a cloud. ಸೊ ನಾವು ಕ್ಲೌಡ್ ಅಂದ್ರೆ ಬೇಸಿಕಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಮೋಡ ಅಂತ ಕರಿತೇವೆ, ಆಕಾಶದಲ್ಲಿರುವಂತಹ ಮೋಡಗಳು. ಸೊ ಆ ಪರ್ಟಿಕ್ಯುಲರ್ ಮೋಡಗಳು ನಮ್ಗಿಂತ ದೂರ ಇರುತ್ತೆ, ಕರೆಕ್ಟ್ ಅಲ್ವಾ? ಇಟ್ ವಿಲ್ ಬಿ ಫಾರ್ ಅವೇ ಫ್ರಮ್ ಅಸ್. ಸೊ ಅದೇ ರೀತಿಯಲ್ಲಿ ಈ ಪರ್ಟಿಕ್ಯುಲರ್ ಮೋಡ, that means whatever you can see a cloud image, there is a space somewhere. ಎಲ್ಲಿಯೋ ಒಂದು ಕಡೆ ಸ್ವಲ್ಪ ಸ್ಪೇಸ್ ಇದೆ. ಆ ಪರ್ಟಿಕ್ಯುಲರ್ ಸ್ಪೇಸ್ ಒಳಗೆ ಕೆಲವು ಕಂಪ್ಯೂಟರ್ಸ್ ಅಥವಾ ಕೆಲವು ಸಿಪಿಯುಸ್ ಇದೆ. ಆ ಸ್ಪೇಸ್ ಎಲ್ಲಿದೆ? ನಮ್ಗಿಂತ ದೂರ ಇದೆ, ಬಟ್ ಎಲ್ಲಿದೆ, ಅದ್ರೊಳಗೆ ಎಷ್ಟು ಕಂಪ್ಯೂಟರ್ಸ್ ಇದೆ, ಅದ್ರೊಳಗೆ ಕಂಪ್ಯೂಟರ್ಸ್ ಯಾರು ಇಟ್ರು, ಅದ್ರೊಳಗೆ ನಾವು ಯಾಕೆ ಕಮ್ಯುನಿಕೇಟ್ ಮಾಡಬೇಕು ಎಂಬುದಾಗಿ ನಾವು ಕಲೀಲಿಕ್ಕೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ತೇವೆ. ಬಟ್ ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ನಮ್ಮ ಲೋಕಲ್ ಮೆಷಿನ್ ಇಂದ, ಅಂದ್ರೆ ನಮ್ಮ ಲ್ಯಾಪ್ಟಾಪ್ ಆಗ್ಲಿ, ನಮ್ಮ ಪಿ ಸಿ ಆಗ್ಲಿ, ನಮ್ಮ ಡೆಸ್ಕ್ಟಾಪ್ ಆಗ್ಲಿ, ಅಥವಾ ನಮ್ಮ ಎನಿ ಕಂಪ್ಯೂಟರ್ ಅಥವಾ ನಮ್ಮ ಮೊಬೈಲ್ ಫೋನ್ ಕೂಡ ಆಗ್ಲಿ, ಆ ಮೊಬೈಲ್ ಫೋನ್ ಇಂದ ಅಥವಾ ನಮ್ಮ ಲ್ಯಾಪ್ಟಾಪ್ ಇಂದ ಎಲ್ಲೋ ಇರುವಂತಹ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಎಲ್ಲೋ ಇರುವಂತಹ ಒಂದು ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡುವುದಕ್ಕೆ, ಕಮ್ಯುನಿಕೇಟ್ ಅಂದ್ರೆ ಟು ಅಂಡ್ ಫ್ರೋ ಇನ್ಫಾರ್ಮೇಶನ್ ನಿಮ್ಮ ಸಿಸ್ಟಮ್ ಇಂದ ಆ ಸಿಸ್ಟಮ್ಗೆ ಕಳಿಸುವುದಕ್ಕಾಗ್ಲಿ, ಅಥವಾ ಆ ಸಿಸ್ಟಮ್ ಇಂದ ನಿಮ್ಮ ಸಿಸ್ಟಮ್ಗೆ ಕಳಿಸುವ ಪ್ರೊಸೆಸ್ಗೆ ಕ್ಲೌಡ್ ಕಂಪ್ಯೂಟಿಂಗ್ ಎಂದು ಕರೆಯಲಾಗುತ್ತೆ. ಸೊ ಜಸ್ಟ್ ಥಿಂಕ್ ದಿಸ್ ಮಚ್ ಓನ್ಲಿ.